ಇಂದಿನ ಕನಕಗಿರಿ ಉತ್ಸವದ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹಾದಾರರು, ನನ್ನ ಹಿರಿಯ ಸಹೋದರರು ಆಗಿರುವ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರಿಗೆ, ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವ ನನ್ನ ಆತ್ಮೀಯ ಸಹೋದರರಾಗಿರುವ ಶಿವರಾಜ್ ತಂಗಡಿಗೆ ಅವರಿಗೆ ಮತ್ತು ಕೊಪ್ಪಳ ಜಿಲ್ಲೆಯ ಜನಪ್ರಿಯ ಸಂಸದರಾಗಿರುವ ಹಿರಿಯ ಸಹೋದರರು ಆಗಿರುವ ಕರಡಿ ಸಂಗಣ್ಣ ಅವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಶಾಸಕರಿಗೆ ಮತ್ತು ಅಧಿಕಾರಿ ಮಿತ್ರರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಈ ಭಾಗದ ನನ್ನ ಪ್ರೀತಿಯ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ, ತಾಯಂದಿರಿಗೆ ಎಲ್ರಿಗೂ ಕೂಡ ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಬಂಧುಗಳೇ, ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಹಿರಿಯರೆಲ್ಲರೂ ಕೂಡ ಎಲ್ಲ ಮಾತಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ಸವಗಳ ಆಚರಣೆ ಮಾಡುವಂಥ ವಿಚಾರದಲ್ಲಿ ಮೊನ್ನೆ ತಾನೇ ಹಂಪಿ ಉತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಆಯಿತು. ಅದೇ ಒಂದು ರೀತಿಯಲ್ಲಿ ಇವತ್ತು ಕನಕಪುರ ಉತ್ಸವ ನಿಜವಾಗ್ಲೂ ಕೂಡ ನೋಡ್ತಾ ಇದ್ರೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಕಣ್ಣಿದ್ದವರು ಕನಕಪುರ ನೋಡಬೇಕು, ಕಾಲಿದ್ದವರು ಹಂಪಿಯನ್ನ ಇವತ್ತು ನೋಡಬೇಕು ಅಂತೇಳಿ. ಸಾರಿ, ಕನಕಗಿರಿ. ಒಂದೊಂದ್ಸಲ ಡಿ ಕೆ ಶಿವಕುಮಾರ್ ಅವ್ರು ನೆನಪಿಗೆ ಬಂದ್ಬಿಡ್ತಾ ಇರ್ತಾರೆ, ಅದಕ್ಕೆ ಕನಕಪುರ ಅಂತ ಬಂದ್ಬಿಡುತ್ತೆ. ಸೊ ನಮ್ಮ ಕಣ್ಣಿದ್ದವರು ಕನಕಗಿರಿಯನ್ನು ನೋಡಬೇಕು, ಕಾಲಿದ್ದವರು ಇವತ್ತು ಹಂಪಿಯನ್ನು ನೋಡ್ಬೇಕಂತೇಳಿ ಏನು ಹಿರಿಯರು ಹೇಳ್ತಾ ಇರ್ತಾರೆ. ಆ ಒಂದು ರೀತಿಯಲ್ಲಿ ಕಣ್ತುಂಬ ಇವತ್ತೆಲ್ಲ ಕೂಡ ನಮ್ಮ ಗ್ರಾಮೀಣ ಭಾಗದ ಜನರು ಇವತ್ತೇನು ತಾವು ಇಲ್ಲಿಗೆ ಬಂದಿದ್ದೀರಾ, ತಮ್ಮ ಮನೋರಂಜನೆಗೋಸ್ಕರ ಇವತ್ತು ಸಹೋದರ ಶಿವರಾಜ್ ತಂಗಡಿಗೆ ಅವರು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ರಾಘವೇಂದ್ರ ಹಿತ್ನಾಳ್ ಅವರು ಮಾತಾಡ್ತಾ ಇಡೀ ಜಿಲ್ಲೆಯ ಬಗ್ಗೆ ಅವರು ಮಾತಾಡಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಅಂತೇಳಿ. ವಿಶೇಷವಾಗಿ ನಾನು ಗಂಗಾವತಿಯ ಶಾಸಕನಾಗಿ ಇವತ್ತು ಅಂಜನಾದ್ರಿ ಇವತ್ತು ಯಾವ ರೀತಿ ಅಯೋಧ್ಯ ಇಡೀ ಭಾರತದಲ್ಲಿ ಅಭಿವೃದ್ಧಿ ಆಗಿದೆಯೇನೋ ಅದೇ ಒಂದು ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಡು ಅಂದರೆ ಹನುಮ ಜನಿಸಿದ ನಾಡು. ಆ ಹನುಮ ಜನಿಸಿದ ನಾಡು ಅಂಜನಾದ್ರಿಯ ಅಭಿವೃದ್ಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 100 ಕೋಟಿ ಹಣ ಕೊಡೋದ್ರ ಮೂಲಕ ಇವತ್ತು ಅಂಜನಾದ್ರಿ ವಿಶೇಷವಾಗಿ ಅಭಿವೃದ್ಧಿ ಆಗೋದಕ್ಕೆ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಇಡೀ ಕೊಪ್ಪಳ ಜಿಲ್ಲೆಯ ಜನರ ಪರವಾಗಿ, ನಾಡಿನ ಜನರ ಪರವಾಗಿ, ಗಂಗಾವತಿ ಕ್ಷೇತ್ರದ ಜನರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ಕೊಳ್ತಾ ಇದ್ದೀನಿ ಬಂಧುಗಳೇ. ಅದೇ ಒಂದು ರೀತಿಯಲ್ಲಿ ನಮ್ಮ ಕರಡಿ ಸಂಗಣ್ಣ ಅವರು ಹೇಳ್ತಾ ಇದ್ರು, ನವಲಿ ಜಲಾಶಯ. ನಾನು ಮೊದಲನೇ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾತಾಡಿದಾಗ ಅವರು ಬಜೆಟ್ ಅಲ್ಲಿ 1000 ಕೋಟಿ ಹಣವನ್ನ ಮೀಸಲಿಟ್ಟಿದ್ರು ನವಲಿ ಜಲಾಶಯಕ್ಕೆ. ಮೊನ್ನೆ ಬಜೆಟ್ ಅಲ್ಲಿ 15,600 ಕೋಟಿ ಹಣವನ್ನು ಅವರು ಮೀಸಲಿಡೋದ್ರ ಮೂಲಕ ಇಡೀ ನಮ್ಮ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಈ 4 ಜಿಲ್ಲೆಯ ಜನರ ಕುಡಿಯೋ ನೀರು ಮತ್ತು ಬೇಸಾಯಕ್ಕೆ ಬೇಕಾಗಿರೋಷ್ಟು ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವರು ಇವತ್ತೇನು ಒಂದು ಪ್ರಾಮಾಣಿಕವಾಗಿ ಮೀಸಲಿಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಅವರ ಕಾಲದಲ್ಲೇ ಈ 5 ವರ್ಷದಲ್ಲೇ ಅವರು ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಬೇಕು. ಜೊತೆಗೆ 5 ವರ್ಷದಲ್ಲಿ ನವಲಿ ಜಲಾಶಯ ನಿರ್ಮಾಣ ಪೂರ್ತಿ ಮಾಡಿ ಅವರ ಕೈಯಲ್ಲೇ ಉದ್ಘಾಟನೆ ಆಗುವಂತ ಒಂದು ಕೆಲಸ ನಮ್ಮ ಕನಕಾಚಲೇಶ್ವರ ಆಶೀರ್ವಾದದಿಂದ ಅವರು ಖಂಡಿತವಾಗ್ಲೂ ಕೂಡ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ ಬಂಧುಗಳೇ. ಹಾಗಾಗಿ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಇನ್ನೂ ಹಿರಿಯರು ಮಾತಾಡೋರು ಇದ್ದಾರೆ. ತಾವೆಲ್ಲರೂ ಕೂಡ ಮನೋರಂಜನೆಗೋಸ್ಕರ ಕಾಯ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ವಂದಿಸಿ
ನನ್ನ 2 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.